ಬುಜ್ಜಿಯ ಕೇಕ್ ತಯಾರಿ. ಒಂದಿನ ಸಂಜೆ ಸಮಯ ಎಲ್ರೂ ಒಂದ್ ಮರದ ಕೆಳಗಡೆ ಕೂತ್ಕೊಂಡಿದ್ರು. ಅವಾಗ ಬನ್ನು ಕ್ಯಾಲೆಂಡರ್ ನೋಡ್ಕೊಂಡು ಏನೋ ಒಂದ್ ಲೆಕ್ಕ ಹಾಕ್ತಾ ಇದ್ದ. ಅಮ್ಮ, ನನ್ ಬರ್ತ್ಡೇ ಬರ್ತಾ ಇದೆ, ಇನ್ನು 2 ದಿನ ಇದೆ ಅಲ್ವಾ ಫ್ರೆಂಡ್ಸ್. ಈ ಸಲ ನನ್ ಬರ್ತ್ಡೇಗೆ ಯಾರು ಗಿಫ್ಟ್ ಕೊಡ್ಬಾರ್ದು. ನನಗೆ ಕೇಕ್ ತಿನ್ಬೇಕಂತ ಆಸೆ ಆಗ್ತಿದೆ. ಎಲ್ರು ನನಗೋಸ್ಕರ ಕೇಕ್ ಮಾಡಿ ತಗೊಂಡ್ ಬರ್ಬೇಕು. ಯಾಕೋ ಯಾವಾಗ್ಲೂ ಬೇಕರಿಯಲ್ಲಿ ಆರ್ಡರ್ ಕೊಡೋದು, ಈ ಸಲನು ಕೊಟ್ಟಿದ್ರೆ ಆಯ್ತು. ಎಲ್ಲ ಅಮ್ಮ, ಬೇಕರಿ ಕೇಕ್ ತಿಂದು ತಿಂದು ನನಗೆ ಬೋರ್ ಹೊಡಿತಾ ಇದೆ. ಅದಕ್ಕೆ ಯಾರಾದ್ರೂ ಸೂಪರ್ ಆಗಿ ಮಾಡಿ ತಗೊಂಡ್ ಬಂದ್ ಕೊಟ್ರೆ ಅದನ್ನ ತಿನ್ಬೇಕು ಅಂತ ನನಗೆ ಅನಿಸ್ತಿದೆ. ಬುಜ್ಜಿ ಉತ್ಸಾಹದಿಂದ ಕೈ ಎತ್ತಿ, ನಾನ್ ಮಾಡ್ತೀನಿ ಬನ್ನು ನಿನಗೋಸ್ಕರ. ನಾನು ಮೊನ್ನೆಷ್ಟೇ ಚಾಕ್ಲೇಟ್ ಕೇಕ್ ಹೇಗ್ ಮಾಡೋದು ಅಂತ ಒಂದು ಕುಕಿಂಗ್ ಶೋ ಅಲ್ಲಿ ನೋಡ್ದೆ. ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ. ನಿನಗೋಸ್ಕರ ನಾನು ಚಾಕ್ಲೇಟ್ ಕೇಕ್ ಮಾಡಿ ತಗೊಂಡ್ ಬರ್ತೀನಿ. ಹೌದ್ ಬನ್ನು, ಬುಜ್ಜಿ ನಿನಗೋಸ್ಕರ ಚಾಕ್ಲೇಟ್ ಕೇಕ್ ಮಾಡಿ ತಗೊಂಡ್ ಬರ್ತಾಳೆ. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆಗೆ ಹೊಟ್ಟೆ ಕಿಚ್ಚಾಯಿತು. ಬುಜ್ಜಿಗೆ ಒಳ್ಳೆ ಹೆಸರು ಸಿಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚು. ಆದ್ರಿಂದ ಅವಳು ತಮಾಷೆಯಿಂದ, ಓಹೋ ಬುಜ್ಜಿ, ನೀನ್ ಕೇಕ್ ಮಾಡ್ತೀಯಾ? ಕೇಕ್ ಮಾಡೋದಂದ್ರೆ ಏನಾದ್ರೂ ಆಟದ ಸಾಮಾನು ಇಟ್ಕೊಂಡು ಆಟಾಡೋ ವಿಷಯ ಅಂದ್ಕೊಂಡಿದ್ಯಾ? ಕೇಕ್ ಮಾಡಕ್ಕೆ ಎಷ್ಟು ಗಮನ ಇಟ್ಟು ಮಾಡ್ಬೇಕಂತ ಗೊತ್ತಿಲ್ವಾ ನಿಂಗೆ ಬರಲ್ಲ. ಇಲ್ಲ ಆಂಟಿ, ನನಗ್ ಬರುತ್ತೆ. ನಾನು ಬನ್ನಗೋಸ್ಕರ ಟ್ರೈ ಮಾಡಿ ನೋಡ್ತೀನಿ. ಬೇಡ ಬೇಡ, ಅದು ಆಮೇಲೆ ಇಟ್ಟಿಗೆ ತರ ಇರುತ್ತೆ. ಹಾಗಂತ ಹೇಳಿ, ಬನ್ನು ನಿನಗೇನ್ ಕೇಕ್ ತಾನೇ ಬೇಕೋ, ನಿನಗೋಸ್ಕರ ಸ್ಪೆಷಲ್ ವೆನಿಲಾ ಡಿಲೈಟ್ ಕೇಕ್ ಮಾಡಿ ತಗೊಂಡ್ ಬರ್ತೀನಿ. ಬಾಯಿಲಿಟ್ರೆ ಬೆಣ್ಣೆ ತರ ಕರ್ಗಿ ಹೋಗುತ್ತೆ. ಆದ್ರೆ ಟೇಸ್ಟ್ ನಿನ್ ಜೀವನದಲ್ಲಿ ಮರೆಯೋದೇ ಇಲ್ಲ. ಹೌದಾ ಆಂಟಿ? ಹಾಗಾದ್ರೆ ಸರಿ, ನೀವು ಮಾಡಿ ತಗೊಂಡ್ ಬನ್ನಿ. ಬುಜ್ಜಿ, ನೀನ್ ಕೂಡ ಚಾಕ್ಲೇಟ್ ಕೇಕ್ ಮಾಡು. ಚಾಕ್ಲೇಟ್ ಕೇಕ್ ಒಂದು, ವೆನಿಲಾ ಕೇಕ್ ಇನ್ನೊಂದು, 2 ತಿಂದ್ರೆ ಚೆನ್ನಾಗಿರುತ್ತೆ. ಸರಿ ಸರಿ. ಆದ್ರೆ ನಾನ್ ಮಾಡೋ ಕೇಕ್ ಮುಂದ್ಗಡೆ ಈ ಬುಜ್ಜಿ ಮಾಡೋ ಕೇಕ್ ಅಂತ ನಿಲ್ಲೋದೇ ಇಲ್ಲ. ಪರವಾಗಿಲ್ಲ ಆಂಟಿ, ನೀವು ಮಾಡಿ. ಮರುದಿನ ಬೆಳಗ್ಗೆ ಬುಜ್ಜಿ ಗುಬ್ಬಚ್ಚಿ ಒಂದು ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಂಡು ಅಂಗಡಿಗೆ ಹೋದ್ಲು. ಚಿಚುಕಾಗಿ ಕೂಡ ಚಿನ್ನನ ಕರ್ಕೊಂಡು ಅಂಗಡಿಗೆ ಹೋದ್ಲು. ಅಂಕಲ್ ಅಂಕಲ್, ನನಗೆ ಮೈದಾ ಹಿಟ್ಟು, ಆಮೇಲೆ ವೆನಿಲಾ ಎಸೆನ್ಸ್, ಬೇಕಿಂಗ್ ಸೋಡಾ, ಶುಗರ್, ಆಮೇಲೆ ಕೊಕೋ ಪೌಡರ್ ಕೊಡಿ. ಹಾ, ಕೊಡ್ತೀನಮ್ಮ. ಚಿಚು ಚಿನ್ನು ಹತ್ರ, ಚಿನ್ನು ನೋಡಿದ್ಯಾ, ಕೊಕೋ ಪೌಡರ್ ಅಂತೆ, ಅದು ಕಪ್ಪಾಗಿರುತ್ತೆ. ಆದ್ರೆ ನಾವು ಬಿಳಿಯಾಗಿ ಸೂಪರ್ ಆದ ವೆನಿಲಾ ಕೇಕ್ ನ ಮಾಡ್ಬೇಕು. ಹಾಗಂತ ಅಂಗಡಿಯವನ ಹತ್ರ, ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಹಾಗೇನೆ ಸ್ವಲ್ಪ ಕ್ಯಾಶ್ಯೂ, ಕಿಸ್ಮಿಸು ಎಲ್ಲಾನು ಕೊಡಿ. ಸಕ್ಕರೆ ಬೇಡ, ನನ್ ಮನೇಲಿ ಇದೆ. ಅಮ್ಮ, ಮನೇಲಿ ಸಕ್ಕರೆ ಎಲ್ಲಿದೆ? ನೆನ್ನೆನೆ ಖಾಲಿ ಆಯ್ತಲ್ವಾ? ಶೋ, ನಿನ್ಗೇನೋ ಗೊತ್ತೋ, ಸಕ್ಕರೆ ಮನೇಲಿ ತುಂಬಾನೇ ಇದೆ. ಹಣನ ಜಾಸ್ತಿ ಖರ್ಚು ಮಾಡಬಾರ್ದು. ಮನೇಲಿರೋ ಸಕ್ಕರೆ ಹಾಕಿನೇ ಕೇಕ್ ಮಾಡ್ಬೋದು. ಇಬ್ರು ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಹೋದ್ರು. ಯುದ್ಧ ಶುರುವಾಯ್ತು. ತುನಿಗುಬ್ಬಚ್ಚಿಯ ಮನೆಯಲ್ಲಿ ಬುಜ್ಜಿ ಯೂಟ್ಯೂಬ್ ಅಲ್ಲಿ ನೋಡಿ ಕೇಕ್ ಎಲ್ಲ ತಯಾರು ಮಾಡ್ತಿದ್ಲು. ಅಮ್ಮ, ಮೊದಲು ಪಾತ್ರೆಯಲ್ಲಿ ಮೈದಾ ಹಿಟ್ಟು ಹಾಕ್ಬೇಕು, ಆಮೇಲೆ ಸ್ವಲ್ಪ ಸಕ್ಕರೆ, ಆಮೇಲೆ ಬೇಕಿಂಗ್ ಸೋಡಾ, ಜೊತೆಗೆ 2 ಮೊಟ್ಟೆ ಹಾಕ್ಬೇಕು. ಹಾ, ಎಲ್ಲಾನು ಹೇಗ್ ಹಾಕ್ಬೇಕು ಅದೇ ರೀತಿ ಹಾಕೋ. ಸರಿ ಅಮ್ಮ. ಇವಾಗ ಇದರಲ್ಲಿ ಕೊಕೋ ಪೌಡರ್ ಹಾಕ್ಬೇಕು. ವಾವ್, ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ ಅಲ್ವಾ? ಈ ಚಾಕ್ಲೇಟ್ ಸ್ಮೆಲ್ ಬನ್ನಿಗೆ ತುಂಬಾನೇ ಇಷ್ಟ. ಬುಜ್ಜಿ ಸ್ವಲ್ಪ ಕೂಡ ಹೆದರದೆ ಗಮನ ಇಟ್ಟು ಎಲ್ಲಾನು ರೆಡಿ ಮಾಡಿದ್ಲು. ಆಮೇಲೆ ಸ್ಟವ್ ಅಲ್ಲಿ ಕುಕ್ಕರ್ ಇಟ್ಟು ಪ್ರೀ ಹೀಟ್ ಮಾಡಿ ಅದ್ರಲ್ಲಿ ಕೇಕ್ ಪಾತ್ರೆನ ಇಟ್ಲು. ಅಮ್ಮಯ್ಯ, ಇನ್ನು 45 ನಿಮಿಷ ಕಾಯ್ತಾ ಇರ್ಬೇಕು. ದೇವ್ರೇ, ಕೇಕ್ ಚೆನ್ನಾಗಿ ಬರ್ಬೇಕಪ್ಪ. ಚಿಚುಕಾಗಿಯ ಮನೆಯಲ್ಲಿ ಪರಿಸ್ಥಿತಿ ಬೇರೆ ತರ ಇತ್ತು. ಚಿಚು ತುಂಬಾನು ಟೆನ್ಷನ್ ಆಗಿದ್ಲು. ಪಾತ್ರೆನೆಲ್ಲ ಕೆಳಗಡೆ ಹಾಕ್ತಿದ್ಲು. ಬನ್ನು, ಆ ತಟ್ಟೆನ ಇಲ್ಲಿ ಕೊಡು. ಬುಜ್ಜಿಗಿಂತ ದೊಡ್ಡ ಕೇಕ್ ಮಾಡ್ಬೇಕು. 2 ಕಿಲೋ ಮೈದಾ ಹಿಟ್ಟು ತೆಗ್ದಿದ್ದೀನಿ. ಅಮ್ಮ, 2 kg ಮೈದಾ ಹಿಟ್ಟಿಗೆ ಎಷ್ಟು ಎಗ್ ಹಾಕೋದು? ಒಂದ್ 10 ಹಾಕೋ, ಅವಾಗ ಚೆನ್ನಾಗಿರುತ್ತೆ. ಹಾಗಂತ 10 ಮೊಟ್ಟೆನ ಹೊಡೆದು ಹಾಕಿದ್ಲು. ಇವಾಗ ಮುಖ್ಯವಾದ ವಿಷಯ, ಸಕ್ಕರೆ ಡಬ್ಬಿಯಲ್ಲಿ. ಚಿಚುಕಾಗೆ ಅಡಿಗೆ ಮನೆಗೆ ಹೋದ್ಲು. ಅಲ್ಲಿ 2 ಬಾಟಲ್ಗಳಿತ್ತು. ಅದರಲ್ಲಿ ಒಂದು ಬಾಟಲ್ ಮೇಲೆ ಎಸ್ ಅಂತ, ಇನ್ನೊಂದು ಬಾಟಲ್ ಮೇಲೆ ಎಸ್ ಅಂತ ಇತ್ತು. ಚಿಚು ತುಂಬಾ ಕನ್ಫ್ಯೂಸ್ ಆದ್ಲು. 2 ಡಬ್ಬಿಯಲ್ಲೂ ಎಸ್ ಅಂತ ಇದೆ, ಯಾವ್ದಿದ್ರಲ್ಲಿ ಶುಗರು? ಇದೇ ಇರ್ಬೋದು. ಅಮ್ಮ, ಯಾವ್ದಕ್ಕೂ ಟೇಸ್ಟ್ ಮಾಡಿ ನೋಡಿ ಹಾಕೋ. ಅದಕ್ಕೆಲ್ಲ ಸಮಯ ಇಲ್ಲ ಕಣೋ. ಅಲ್ಲಿ ಬುಜ್ಜಿ ಈಗಾಗ್ಲೇ ಕೇಕ್ ಮಾಡಿರ್ತಾಳೆ. ನಾವ್ ಮಾಡೋದು ದೊಡ್ಡ ಕೇಕ್ ಅಲ್ವಾ? ಇದು ಸಕ್ಕರೆನೆ. ದಿನ ಟೀ ಹಾಕುವಾಗ ನಾನ್ ತಾನೇ ಹಾಕೋದು. ನನಗ್ ಗೊತ್ತಿಲ್ವಾ ಇದು ಸಕ್ಕರೆ ಅಂತ? ಆದ್ರೆ ನಿಜ ಹೇಳ್ಬೇಕಂದ್ರೆ ಚಿಚು ತಗೊಂಡ್ ಬಂದಿದ್ದು ಸಕ್ಕರೆ ಡಬ್ಬ ಅಲ್ಲ. ಅದಕ್ಕೆ ಬದಲು ಉಪ್ಪು ಡಬ್ಬಿನ ತಗೊಂಡ್ ಬಂದ್ಲು. ಒಂದ್ ಕೈ ಹಿಡಿ ಉಪ್ಪನ್ನ ತೆಗೆದು ಅವಳು ಆ ಮಿಶ್ರಮದಲ್ಲಿ ಸೇರ್ಸಿದ್ಲು. ಸಿಹಿ ಜಾಸ್ತಿ ಇದ್ರೆ ಬನ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಕೈ ಹಿಡಿ ಸಕ್ಕರೆನ ಎಕ್ಸ್ಟ್ರಾ ಹಾಕೋಣ, ಆವಾಗ ತುಂಬಾ ಸಿಹಿಯಾಗಿರುತ್ತೆ ಅಲ್ವಾ? ಬನ್ನು ಮಾತ್ರ ಅನುಮಾನದಿಂದ, ಅಮ್ಮ, ಅದ್ಯಾಕೋ ನೋಡಕ್ಕೆ ಪಳಪಳ ಹೊಳಿತಾ ಇದೆ. ಒಂದ್ ವೇಳೆ ಉಪ್ಪಾಗಿರ್ಬೋದೇನೋ. ಅರೆ, ಉಪ್ಪು ಪಳಪಳ ಹೊಳಿಯಲ್ಲ ಕಣೋ.
ನಮ್ಮನೇಲಿ ಉಪ್ಪೆಲ್ಲಿಟ್ಟಿದ್ದೀನಿ ನಾನು, ಇದು ಸಕ್ಕರೆನೆ, ಸರಿಯಾಗಿರುತ್ತೆ. ಹಾಗೆ ಚಿಚುಕಾಗೆ ಉಪ್ಪು ಮಿಶ್ರಮನ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಸ್ಟವ್ ಅಲ್ಲಿ ಇಟ್ಲು. ಅಮ್ಮಯ್ಯ, ಇವತ್ತು ನಾನ್ ಮಾಡೋ ಕೇಕ್ ತಿಂದು ಬನ್ನು ತುಂಬಾ ಸಂತೋಷ ಪಡ್ಬೇಕು. ಬುಜ್ಜಿ ತಗೊಂಡ್ ಬರೋದನ್ನ ನಾಯಿಗೆ ಹಾಕ್ಬೇಕು. 1 ಗಂಟೆ ಸಮಯದ ನಂತರ ಬುಜ್ಜಿ ಮನೆಯಿಂದ ಚಾಕ್ಲೇಟ್ ವಾಸನೆ ಹೊರಗಡೆ ಬಂತು. ಅದು ಎಲ್ಲ ಕಡೆನೂ ಹರಡ್ತಾ ಇತ್ತು. ಅವಾಗ ಬನ್ನುಗಿಳಿ ಸಂತೋಷದಿಂದ, ಆಹಾ, ಬುಜ್ಜಿ ಮನೆಯಿಂದ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ, ನನಗೆ ಇವಾಗ್ಲೇ ಹಸ್ವಾಗ್ತಾ ಇದೆ. ಆದ್ರೆ ಚಿಚು ಮನೆಯಿಂದ ವಿಚಿತ್ರವಾದ ಒಂದು ವಾಸನೆ ಬಂತು. ಉಪ್ಪು ಹುರಿದ್ರೆ ಹೇಗ್ ವಾಸನೆ ಬರುತ್ತೋ ಹಾಗೆ. ಅಮ್ಮ, ಇದೇನಿದು ಕೇಕ್ ಸ್ಮೆಲ್ ಬರ್ದೆ, ಸಮುದ್ರದ ಸ್ಮೆಲ್ ಬರ್ತಾ ಇದೆ. ಸುಮ್ನಿರೋ, ಅದು ವೆನಿಲಾ ಎಸೆನ್ಸ್ ಸ್ಮೆಲ್ಲು, ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಹಾಗಂತ ಕೇಕ್ ನೋಡಿ, ವಾವ್, ಬಿಳಿಯಾಗಿ ಸ್ಪಾಂಜ್ ಕೇಕ್ ಹೇಗ್ ತಯಾರಾಗಿದೆ ನೋಡು, ತೆಗಿಯೋಣ. ಚಿಚುಕಾಗೆ ಆ ಕೇಕ್ ನ ಹೊರಗಡೆ ತೆಗೆದ್ಲು. ನೋಡಕ್ಕೆ ಬಿಳಿಯಾಗಿ ಸ್ಪಾಂಜ್ ತರ ಚೆನ್ನಾಗಿನೇ ಇತ್ತು, ಆದ್ರೆ ಅದ್ರೊಳಗಡೆ ವಿಷ ಇತ್ತು. ಇದ್ರ ಮೇಲೆ ಕ್ರೀಮ್ ಹಾಕ್ಬೇಕು, ಕ್ರೀಮ್ ಹಾಕದ್ಮೇಲೆ ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ. ಚಿಚುಕಾಗೆ ಆ ಕೇಕ್ ಮೇಲೆ ವಿಪರೀತವಾಗಿ ಕ್ರೀಮ್ ಹಾಕದ್ಲು. ಹಾಗೇನೆ ಚೆರಿ ಹಣ್ಣನ್ನ ಇಟ್ಲು. ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸಂಜೆ 6 ಗಂಟೆ. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಬನ್ನು ಮನೆಗೆ ಬಂದ್ರು. ಬನ್ನು ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ ತಯಾರಾಗಿದ್ದ. ಅವನ್ ಮುಂದ್ಗಡೆ ಇದ್ದ ಟೇಬಲ್ ಅಲ್ಲಿ 2 ಕೇಕ್ ಇತ್ತು. ಒಂದು ಚಿಕ್ಕದಾಗಿರುವ ಚಾಕ್ಲೇಟ್ ಕೇಕ್, ತುಂಬಾನೇ ಸಿಂಪಲ್ ಆಗಿ ಬುಜ್ಜಿ ಮಾಡಿದ್ದು. ಇನ್ನೊಂದು ಬಿಳಿಯಾಗಿರುವ ವೆನಿಲಾ ಕೇಕ್, ಅದು ದೊಡ್ಡದಾಗಿತ್ತು, ನೋಡಕ್ಕೆ ತುಂಬಾ ಅಂದವಾಗಿನೂ ಇತ್ತು. ಚಿಚು ಬನ್ನುಗೋಸ್ಕರ ಮಾಡಿದ ಕೇಕ್ ಅದು. ವಾವ್, 2 ಕೇಕು. ಚಿಚು ಆಂಟಿ ತಗೊಂಡ್ ಬಂದಿರೋ ಕೇಕು ತುಂಬಾ ದೊಡ್ಡದಾಗಿದೆ. ಮೊದ್ಲು ನಾನು ಇದನ್ನೇ ಕಟ್ ಮಾಡ್ತೀನಿ. ಚಿಚುಕಾಗಿ ಹೆಮ್ಮೆಯಿಂದ, ನೋಡಿದ್ಯಾ ಬುಜ್ಜಿ, ಸೈಜ್ ಮ್ಯಾಟರು. ನೋಡು, ನನ್ ಕೇಕ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ನಿಂದೇನೋ ಬಿಸ್ಕೆಟ್ ತರ ಇದೆ. ಪರವಾಗಿಲ್ಲ ಆಂಟಿ, ಟೇಸ್ಟ್ ತುಂಬಾ ಮುಖ್ಯ ಅಲ್ವಾ? ಸರಿ ಸರಿ ಬನ್ನು, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಹಾಡ್ ಎಲ್ರು ಹಾಡ್ತಾ ಇದ್ದಾಗ ಬನ್ನು ಕ್ಯಾಂಡಲ್ ನ ಉದ್ದ. ಫಸ್ಟ್ ಚಿಚುಕಾಗೆ ಕೇಕ್ ಅನ್ನ ಕಟ್ ಮಾಡ್ದ. ಬನ್ನು, ಮೊದ್ಲು ನಾನ್ ಮಾಡಿರೋ ಕೇಕ್ ನ ತಿನ್ಬೇಕು, ಅದು ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಆಂಟಿ, ನನ್ಗೋಸ್ಕರ ಕಷ್ಟಪಟ್ಟು ಇಷ್ಟು ದೊಡ್ಡ ಕೇಕ್ ಮಾಡಿದೀರಾ, ಇದನ್ನೇ ತಿಂತೀನಿ. ಬನ್ನು ತುಂಬಾನು ಆಸೆಯಿಂದ ಒಂದು ದೊಡ್ಡ ಕೇಕ್ ಪೀಸ್ ನ ತೆಗೆದು ಬಾಯಲ್ಲಿ ಇಟ್ಟ. ಚಿಚುಕಾಗೆ, ತಿನ್ನು ತಿನ್ನು, ಚೆನ್ನಾಗಿ ಎಂಜಾಯ್ ಮಾಡು ಹಾಗಂತ ಹೇಳ್ತಾ ಇದ್ದಾಗ ಬನ್ನು ಕೇಕ್ ಅನ್ನ ಬಾಯಲ್ಲಿಟ್ಟ. ಮೊದ್ಲು ಸಿಹಿಯಾಗಿತ್ತು, ಯಾಕಂದ್ರೆ ಕೇಕ್ ಮೇಲೆ ಸ್ವೀಟ್ ಆದ ಕ್ರೀಮ್ ಇತ್ತು. ಇವಾಗ ಹಲ್ಲು ಆ ಕೇಕ್ ಒಳಗಡೆ ಇಳಿತು. ನಾಲಿಗೆಗೆ ಉಪ್ಪಿನ ರುಚಿ ತಗುಲ್ತು. ಅವನಿಗೆ ಏನೋ ಒಂಥರ ವಿಚಿತ್ರವಾಗಿ ಅನಿಸ್ತು. ಇದ್ದಕ್ಕಿದ್ದಂತೆ ಬನ್ನು ತುಂಬಾನು ಜೋರಾಗಿ ಏನೋ ಚೆನ್ನಾಗಿದ್ಯಾ, ಮಾತ್ ಬರ್ತಿಲ್ವಾ? ಆವಾಗ ಬನ್ನುಗಿಳಿ ತುಂಬಾನು ಜೋರಾಗಿ, ಅಯ್ಯೋ ಅಮ್ಮ, ಉಪ್ಪು ಉಪ್ಪು, ಖಾರ, ಅಯ್ಯಯ್ಯೋ, ನಾನು ಸಮುದ್ರನ ನುಂಗ್ಬಿಟ್ನೋ ಏನೋ, ನೀರ್ ಬೇಕು, ನೀರು ಹಾಗಂತ ಹೇಳಿ ಬನ್ನು ನೀರ್ ಕುಡಿಯೋದಕ್ಕೋಸ್ಕರ ಹೋದ. ಒಂದು ವಾಟರ್ ಬಾಟಲ್ ತುಂಬಾ ನೀರ್ ಕುಡ್ದ. ಆದ್ರೆ ಅವನಿಗೆ ಖಾರ ಕಡಿಮೆ ಆಗ್ಲಿಲ್ಲ. ಆಂಟಿ, ಇದೇನಿದು, ಸ್ವೀಟ್ ಹಾಕಿ ಕೇಕ್ ಮಾಡ್ತಾರೆ, ನೀವೇನೋ ಉಪ್ಪಾಕಿ ಕೇಕ್ ಮಾಡಿದೀರಾ, ಇದನ್ನ ಸ್ವಲ್ಪ ನೀವೇ ತಿನ್ನೋಡಿ ಆಂಟಿ. ಆವಾಗ ಚಿಚುಕಾಗೆ ತುಂಬಾನು ಆಶ್ಚರ್ಯದಿಂದ, ಏನೋ ಉಪ್ಪಾಕಿದಿನ? ಇಲ್ಲ ಇಲ್ಲ, ಅದಕ್ಕೆ ಸಾಧ್ಯನೇ ಇಲ್ಲ ಹಾಗಂತ ಹೇಳಿ ಚಿಚು ಆ ಕೇಕ್ ನ ತಿನ್ನೋಡಿದ್ಲು. ಥೋ, ಉಪ್ಪೆ, ಅಯ್ಯೋ ಹಾಗಂತ ಚಿನ್ನನ ನೋಡಿ, ಆ ಡಬ್ಬಿಲಿದ್ದು ಉಪ್ಪಾ, ಸಕ್ಕರೆ ಅಲ್ವಾ? ಅಮ್ಮ, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ಚೆಕ್ ಮಾಡಿ ನೋಡು ಅಂತ, ನೀನೇ ಕೇಳಲಿಲ್ಲ. ಚಿಚು, ಕೇಕಲ್ಲಿ ಉಪ್ಪಾಕಿದೆಯಲ್ಲ, ಇದೇನಾದ್ರೂ ಹೊಸ ವೆರೈಟಿನಾ? ಅಂದ್ರೆ ನಾನು ಸಾಲ್ಟ್ ಕ್ಯಾರಮಲ್ ಮಾಡೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಡೋಸ್ ಹೆಚ್ಚಾಯ್ತು ಅಂತ ಕಾಣಿಸ್ತಿದೆ. ಸಾರಿ ಅಲ್ಲ, ನೀವು ನನ್ನ ಬರ್ತ್ಡೇ ಪಾರ್ಟಿನ ಹಾಳು ಮಾಡಕ್ಕೆ ಬಂದಿದ್ದೀರಾ. ಬನ್ನು, ಪರವಾಗಿಲ್ಲ ಕಣೋ, ನಾನ್ ಮಾಡಿರೋ ಕೇಕ್ನ ತಿನ್ನೋಡಿ ಹೇಗಿದೆ ಅಂತ ಹೇಳು. ಬುಜ್ಜಿ ಅವಳು ಮಾಡಿದ ಚಾಕ್ಲೇಟ್ ಕೇಕನ್ನ ಬನ್ನುಗೋಸ್ಕರ ಕೊಟ್ಲು. ಅದನ್ನ ತಿನ್ನೋಡಿದಾಗ ಮುಖದಲ್ಲಿ ಸಂತೋಷ. ವಾವ್, ಸೂಪರ್, ಇದು ಕೇಕ್ ತರ ಇಲ್ಲ, ಅಮೃತದ ತರ ಇದೆ. ಇದ್ರಲ್ಲಿ ಕೇಕ್ ಸಾಫ್ಟ್ ಆಗಿದೆ, ಸಿಹಿ ಕರೆಕ್ಟ್ ಆಗಿದೆ, ಚಾಕ್ಲೇಟ್ ಫ್ಲೇವರ್ ತುಂಬಾನು ಚೆನ್ನಾಗಿದೆ. ವಾವ್, ಬುಜ್ಜಿ ಮಾಡಿದ ಕೇಕ್ ಚೆನ್ನಾಗಿದೆ ಹಾಗಂತ ಹೇಳಿ ಎಲ್ರು ಬುಜ್ಜಿನ ಹೊಗಳ್ತಾ ಅವಳು ಮಾಡಿದ ಆ ಕೇಕನ್ನ ಒಂದು ಕ್ಷಣದಲ್ಲಿ ತಿಂದು ಮುಗಿಸಿದ್ರು. ಆದ್ರೆ ಚಿಚುಕಾಗೆ ಮಾಡಿ ತಗೊಂಡ್ ಬಂದ ಕೇಕ್ ಹಾಗೇನೆ ಟೇಬಲ್ ಅಲ್ಲಿ ಉಳಿದಿತ್ತು. ಪಾರ್ಟಿ ಮುಗೀತು. ಬುಜ್ಜಿನ ಎಲ್ರು ಮೆಚ್ಕೊಳ್ತಾ ಇದ್ದಾಗ ಚಿಚುಕಾಗೆ ನಾಚಿಕೆಯಿಂದ ಹೋಗ್ತಾ ಇದ್ಲು. ಆವಾಗ ಬನ್ನು ಅವಳನ್ ಕರ್ದ. 1 ನಿಮಿಷ ಆಂಟಿ, ಕೇಕ್ ಹಾಗೇನೆ ಇದೆ ಅಲ್ವಾ, ವೇಸ್ಟ್ ಆಗ್ಬಾರ್ದು, ನೀವೇ ಇದನ್ನ ತಗೊಂಡ್ ಹೋಗಿ. ಬೇಡ ಕಣೋ, ನಾನು ನಾಯಿಗಾಗ್ತೀನಿ. ಅಯ್ಯೋ ಬೇಡ ಆಂಟಿ, ನಾಯಿಗೆ BP ಬಂದ್ಬಿಡುತ್ತೆ. ಒಂದ್ ಕೆಲ್ಸ ಮಾಡಿ, ದಿನ ಮನೇಲಿ ಸಾರು ಮಾಡುವಾಗ ಈ ಕೇಕಲ್ಲಿ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿ ಹಾಕಿ, ಉಪ್ಪು ಕರೆಕ್ಟ್ ಇರುತ್ತೆ. ಎಲ್ರೂ ಅದನ್ನ ಕೇಳಿ ಜೋರಾಗಿ ನಗಾಡಿದ್ರು.
ಚಿಚುಕಾಗೆ ತಲೆ ಬಗ್ಗಿ ಅಲ್ಲಿಂದ ಹೋದ್ಲು. ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ ಕಣೋ. ಅಮ್ಮ ನಾಳೆ ಉಪ್ಪಲ್ಲಿ ಉಪ್ಪಿಟ್ಟು ಮಾಡಿಕೊಡಿ ನನಗೆ, ಸರಿನಾ? ಯಾವುದೇ ಒಂದು ಕೆಲಸ ಮಾಡುವಾಗ ಗಮನ ಇಟ್ಟು ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿದ್ರೆ ಕೊನೆಗೆ ಅದು ಉಪ್ಪು ಕೇಕೆ ಆಗೋದು. ಆದ್ರೆ ಬನ್ನಿಗೆ ಮಾತ್ರ ಅವನು ಆ ದಿನ ತಿಂದ ಉಪ್ಪು ಕೇಕಿನ ರುಚಿ ಜೀವನ ಪೂರ್ತಿ ಮರಿಲಿಲ್ಲ. ಗ್ರಾಮದ ವಿಚಿತ್ರ. ಪಕ್ಷಿಗಳ ಗ್ರಾಮದಲ್ಲಿ ಕಾಲ ಯಾವುದೇ ಇರ್ಲಿ, ಎಲ್ಲನನ್ನು ನಿದ್ರೆಯಿಂದ ಎಬ್ಬಿಸುವ ಒಂದು ಜವಾಬ್ದಾರಿ ಆ ಊರಿನ ಹುಂಜ ರಂಗನ ಹತ್ತಿರ ಇತ್ತು. ರಂಗ ಬೆಳಿಗ್ಗೆ 4 ಗಂಟೆಗೆನೆ ಎದ್ದು ಕುಕ್ಕುರುಕೋ ಅಂತ ಕಿಚ್ಚಿ ಎಲ್ಲರನ್ನ ಎಬ್ಬಿಸ್ತಾ ಇದ್ದ. ಆದ್ರೆ ಆ ಚಳಿಗಾಲದಲ್ಲಿ ಒಂದಿನ ರಂಗನಿಗೆ ಗಂಟ್ಲು ಸರಿಯಿಲ್ಲ. ಅವನು ಕುಕ್ಕುರುಕೋ ಅಂತ ಕಿಚ್ಚಿದ್ರೆ ಸೌಂಡ್ ಅಂತೂ ಹೊರಗಡೆ ಬರ್ತಾನೆ ಇಲ್ಲ. ಹೀಗಿರುವಾಗ ಬೆಳಿಗ್ಗೆ 9 ಗಂಟೆ, ಸೂರ್ಯ ಮೇಲೆ ಬರ್ತಾ ಇದ್ದ. ಆವಾಗ ಬೆಚ್ಚಿ ಬಿತ್ತು ಎಚ್ಚರವಾದ್ಲು ಚೋಟು. ಗಡಿಗಾರದಲ್ಲಿ ಸಮಯ ನೋಡಿ ಶಾಕ್ ಆದ್ಲು. ಆವಾಗ ಚೋಟುಗಿಳಿ ಕಿಚ್ಚುತ್ತಾ, ಲೇ ಬನ್ನು, ಎದ್ದೇಳು ಎದ್ದೇಳು, ಎಲ್ಲನೂ ಹಾಳಾಗೋಯ್ತು. ಇವತ್ತು ಯಾಕೆ ಕೋಳಿ ಕೂಗಿಲ್ಲ? ಸ್ಕೂಲಿಗೆ ಬೇರೆ ಟೈಮ್ ಆಯ್ತು. ನನ್ನ ಅಲ್ರಾಮ್ ಕೂಡ ಹೊಡೆದಿಲ್ಲ. ಬನ್ನ ಎದ್ದೇಳದೆ ಬೆಡ್ಶೀಟ್ನ ಹಾಕೊಂಡು, ಅಮ್ಮ 9 ಗಂಟೆ ಆಗೋಯ್ತಾ? ಹಾಗಾದ್ರೆ ಇವತ್ತು ಭಾನುವಾರನಾ? ಓ ಎಸ್, ಹಾಲಿಡೇ. ಅಯ್ಯೋ ಕಳ್ಳನ್ ಮಗನೇ, ಎದ್ದೇಳು, ಇವತ್ತು ಸೋಮವಾರ. ಬೇಗ ಅಲ್ಲುಜ್ಜು, ಇಲ್ಲದಿದ್ರೆ ಮಿಸ್ ನಿನ್ನ ಹೊಡಿತಾರೆ. ಹೊರಗಡೆಯಿಂದ ಚಿಚುಕಾಗಿಯ ಧ್ವನಿ ಕೇಳಿಸ್ತು. ಏ ಚೋಟು, ಚೋಟು, ನಿದ್ರೆಯಿಂದ ಎದ್ದಾಯ್ತಾ? ಆವಾಗ ಚೋಟು ಹೊರಗಡೆ ಬಂದ್ಲು. ಟುನಿ ಕೂಡ ಹೆದರ್ಕೊಂಡೇ ಅಲ್ಲಿಗೆ ಬಂದ್ಲು. ಏನಾಯ್ತು ಚಿಚ್ಚು? ಊರೆಲ್ಲ ಸೈಲೆಂಟ್ ಆಗಿದೆ ಇವತ್ತು. ಎಲ್ಲ ಕುಂಭಕರ್ಣರ ಹಾಗೆ ನಿದ್ರೆ ಮಾಡ್ತಿದ್ದಾರೆ. ಅದೇ ತುನಿ, ನನಗೂ ಅರ್ಥ ಆಗಿಲ್ಲ. ಯಾವಾಗ್ಲೂ ಜೋರಾಗಿ ಶಬ್ದ ಕೇಳುತ್ತೆ, ಅದರಿಂದ ಎಚ್ಚರವಾಗುತ್ತೆ. ನನ್ನ ಬ್ಯೂಟಿ ಕೆಲಸಗಳು ಸ್ವಲ್ಪ ಜಾಸ್ತಿ ಇದೆಯಾ, ಅದರಿಂದ ಅದ್ರ ಕೆಲಸನೇ ಆಗೋಯ್ತು, ನನ್ನ ಕೆಲಸನೂ ಆಗಿಲ್ಲ. ಆವಾಗ ಲೂಸಿ ಪಾರಿವಾಳ ಬಂದು, ಹಲೋ ಫ್ರೆಂಡ್ಸ್, ಒಂದು ಬ್ಯಾಡ್ ನ್ಯೂಸ್. ನಮ್ಮ ಕೋಳಿ ಕೂಗುವ ರಂಗನಿಗೆ ವಾಯ್ಸ್ ಹೊರಟೋಯ್ತು. ಡಾಕ್ಟರ್ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಅವನು ಕಿರ್ಚಿಲ್ಲಂತೆ. ಸೂಪರ್ ನ್ಯೂಸ್ ಆಂಟಿ. ಅಂದ್ರೆ 1 ವಾರಗಳ ಕಾಲ ಸ್ಕೂಲ್ ಇಲ್ವಾ ಆಂಟಿ? ಯಾಕೋ ಸ್ಕೂಲ್ ಇರೋದಿಲ್ಲ? ಕೋಳಿಗೆ ವಾಯ್ಸ್ ಹೋದ್ರೆ ನಿನಗೆ ರಜೆ ಕೊಡ್ತಾರಾ? ಹೋಗಿ ಸ್ನಾನ ಮಾಡು. ಮಹಿಹದ್ದು ಅಲ್ಲಿಗೆ ಬಂದು, ಕೋಳಿ ಕೂಗದಿದ್ರೆ ನಮಗೆ ದಿನಾನೇ ಹೋಗೋದಿಲ್ಲ. ಅದಕ್ಕೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಸಂಜೆ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ಮೀಟಿಂಗ್ ಹಾಕೋಣ. அன்னைக்கு சாயந்தரம் 5 மணி. ஊர்ல இருக்கிற எல்லாருமே பஞ்சாயத்துக்கு வந்தாங்க. அங்க மகிக்கழுகும் கூட நின்னுக்கிட்டு இருந்துச்சு. பாவம் ஓரமா ರಂಗ ಕವಲೆಯೋட ನಿನ್ನುಕಿட்டு இருந்தான். ಊರಿನ ಜನಗಳೇ, ನಮ್ಮ ರಂಗನಿಗೆ ಮೈ ಹುಷಾರಾಗುವ ತನಕ ಅವನು ಬೊಬ್ಬೆ ಹಾಕೋದಿಲ್ಲ. ಅದರಿಂದ ನಾಳೆ ಬೆಳಿಗ್ಗೆಯಿಂದ ಯಾರಾದ್ರೂ ನಮ್ಮ ಊರಲ್ಲಿ 4 ಗಂಟೆಗೆ ಎದ್ದು ಎಲ್ಲರನ್ನ ಎಬ್ಬಿಸ್ಬೇಕು. ಎಲ್ಲರೂ ನಿಶಬ್ದವಾಗಿ ಇದ್ರು. 4 ಗಂಟೆಗೆ ಎದ್ದೇಳೋದು ಅಂದ್ರೆ ಸಾಧಾರಣ ವಿಷಯನಾ? ಮಗಿಯವ್ರೆ, ನಾನಿದ್ದೀನಿ. ನನ್ನ ವಾಯ್ಸ್ ಬಗ್ಗೆ ನಿಮಗೆ ಗೊತ್ತಲ್ವಾ? ಕೋಗಿಲ ಕೂಡ ನನ್ನ ನೋಡಿ ನಾಚಿಕೆ ಪಡುತ್ತೆ. ನಾನು ನಾಳೆ ಬೆಳಿಗ್ಗೆ ಸಾಂಗ್ ಹೇಳಿ ಎಲ್ಲರನ್ನ ಎಬ್ಬಿಸ್ತೀನಿ. ಏನು ಭಕ್ತಿಗೀತೆನಾ ಅಥವಾ ಫಿಲಂ ಸಾಂಗಾ? ಅಮ್ಮ ಬೇಡಮ್ಮ, ನಮ್ಮ ಮರ್ಯಾದೆ ಹೋಗುತ್ತೆ. ನಿನ್ನ ವಾಯ್ಸ್ ಕೇಳಿ ಜನ ಎದ್ದೇಳೋದಿಲ್ಲ, ಶಾಶ್ವತವಾಗಿ ನಿದ್ರೆ ಮಾಡ್ಬಿಡ್ತಾರೆ. ಬಾಯ್ ಮುಚ್ಚೋ, ನನ್ ಟ್ಯಾಲೆಂಟ್ ನಿನಗೆ ಗೊತ್ತಾಗಲ್ಲ. ಚಿಚ್ಚು, ಹಾಡೆಲ್ಲ ಹೇಳದ್ ಬೇಡ, ಕಿರ್ಚು ಸಾಕು. ಕಿರ್ಚ್ಬೇಕಾ? ನನ್ನ ವಾಯ್ಸು ಸ್ವಲ್ಪ ಒಂಥರ ಇರುತ್ತೆ, ಆಮೇಲೆ ಮಕ್ಕಳೆಲ್ಲ ಕೇಳ್ಕೊಂಡು ಎದುರು ಬಿಡ್ತಾರೆ. ಹಾಡು ಹೇಳ್ತೀನಿ, ವಾಯ್ಸ್ ಅವಾಗ ಸ್ವೀಟ್ ಆಗಿರುತ್ತೆ. ಸರಿ ಸರಿ, ನಾಳೆ ಬೆಳಿಗ್ಗೆ ಚಿಚ್ಚು ಅವರು ಟ್ರೈ ಮಾಡ್ತಾರೆ. ಒಂದ್ ವೇಳೆ ಅವರು ಫೇಲ್ ಆದ್ರೆ ಆಪ್ಷನ್ ನ ಚೇಂಜ್ ಮಾಡೋಣ. ಆವಾಗ ಬನ್ನು ಬುಜ್ಜಿ ಹತ್ರ, ಬುಜ್ಜಿ, ನಾಳೆ ಬೆಳಿಗ್ಗೆ ಕಿವಿಗೆ ಸ್ಪಂಜ್ ಹಾಕೊಂಡು ಮಲ್ಕೋ. ಚಿಚ್ಚು ಆಂಟಿ ಹಾಡು ಅಂದ್ರೆ ಸುನಾಮಿನೇ. ಮರುದಿನ ಬೆಳಗ್ಗೆ 4:15ಕ್ಕೆ ಚಿಚುಕಾಗೆ ಕೈಯಲ್ಲಿ ಒಂದು ಮೈಕ್ ನ ಹಿಡ್ಕೊಂಡು ಊರಿನ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ಲು. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಹಲೋ ನನ್ನ ಪ್ರೀತಿಯ ಗ್ರಾಮದ ಜನರೇ, ಇವಾಗ ನಿಮಗೋಸ್ಕರ ಸುಂದರವಾದ ಸಾಂಗ್. ಚಿಚು ಜೋರಾಗಿ ಹಾಡ್ ಹಾಡಕ್ಕೆ ಶುರು ಮಾಡಿದ್ಲು. ಕಾ 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 ಸುಪ್ರಭಾತಂ, ಕಾ 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 ಎದ್ದೇಳಿ ಎಲ್ಲರೂ, ಕಾ ಕಾ ಕಾ. ಆ ಹಾಡು ಹೇಗಿತ್ತು ಅಂದ್ರೆ, ನಿದ್ರೆ ಮಾಡ್ತಾ ಇದ್ದ ನಾಯಿಗಳೆಲ್ಲ ಎದ್ದು ಕಳ್ರು ಬಂದ್ರು ಏನೋ ಅಂತ ಹೇಳಿ ಬೊಗ್ಳಕ್ಕೆ ಶುರು ಮಾಡಿತ್ತು. ಕಿಟಕಿ ಕನ್ನಡಿಗಳು ಒಡೆದು ಹೋಗೋ ತರ ಇತ್ತು. ಆವಾಗ ಚೋಟಿಗಿಳಿ ಆ ಶಬ್ದ ತಾಳಕ್ಕಾಗದೆ ಕಿವಿ ಮುಚ್ಕೊಂಡ್ಲು. ಅಯ್ಯೋ ಅಮ್ಮ, ಏನಿದು? ಸೈರನ್ ಸೌಂಡ್ ಆಗ್ತಾ ಇದೆ. ಯುದ್ಧ ಆಗುತ್ತಾ? ಅಮ್ಮ, ಅದು ಚಿಚ್ಚು ಆಂಟಿ ಹಾಡು ಹೇಳ್ತಾ ಇದ್ದಾರೆ. ನನ್ ಕಿವಿಯಲ್ಲಿ ರಕ್ತ ಬರ್ತಾ ಇದೆ, ಹೋಗಿ ಅವ್ರನ್ನ ನಿಲ್ಸಮ್ಮ. ಆವಾಗ ಬುಜ್ಜಿ, ಅಯ್ಯೋ ಇದೇನಿದು? ಕೋಳಿ ಕೂಗುವ ರೀತಿ ಇಲ್ಲ, ಕಾಗೆ ಕಿರ್ಚುವ ರೀತಿ ಇದೆ. ಓಹೋ, ಕಾಗೆ ತಾನೆ. ಊರಿನವರೆಲ್ಲರೂ ಹೊರಗಡೆ ಬಂದು ಕಲ್ ತಗೊಂಡು ಚಿಚು ಇರುವ ಮರದ ಕಡೆ ಬಿಸಾಕಿದ್ರು. ಸಾಕು ನಿಲ್ಸೆ ನಿನ್ ನರ್ಕನ. ಬೆಳಿಗ್ಗೆ ಬೆಳಿಗ್ಗೆ ನರ್ಕ ತೋರಿಸ್ತಿದ್ಯಾ? ಯಾಕೆ, ನನ್ನ ಸುದ್ದಿ ಸರಿ ಆಗಿಲ್ವಾ? ಸರಿ ಸರಿ ನಿಲ್ಲಿಸ್ತೀನಿ. ನನ್ ಸಾಂಗ್ಗೆ ನಿಮ್ಗೆ ಇಷ್ಟ ಆಗಲ್ಲ. ಚಿಚುವಿನ ಮಿಷನ್ ಫೇಲ್ಡ್. ಆ ದಿನ ಸಂಜೆ ಸಮಯ ಎಲ್ರೂ ಚಿಚುಕಾಗೆನ ಗುರಾಯಿಸ್ತಾ ಇದ್ರು. ಚಿಚ್ಚು ಅವರ ಪ್ರಯೋಗ ವಿಫಲವಾಗಿದೆ. ಬೇರೆ ಯಾರಾದ್ರೂ ಇದ್ದೀರಾ?
ನಾನೇ ಎಬ್ಬಿಸ್ತೀನಿ, ಆದ್ರೆ ನನ್ನ ವಾಯ್ಸು ತುಂಬಾ ಚಿಕ್ಕದು, ಯಾರಿಗೂ ಸರಿಯಾಗಿ ಕೇಳೋದಿಲ್ಲ. ಆವಾಗ ಬನ್ನು, ದೊಡ್ಡಮ್ಮ, ನನಗೆ ಒಂದು ಚಾನ್ಸ್ ಕೊಡ್ತೀರಾ? ಅದಕ್ಕೆ ಚೋಟು, ಲೇ ನೀನು 8 ಗಂಟೆ ತನಕ ಎದ್ದೇಳದೇ ಇಲ್ಲ. ನೀನು ಬೆಳಿಗ್ಗೆ ಬೇಗ ಎದ್ದೇಳ್ತೀಯ, ಸಾಕು ಕೂತ್ಕೊಳ್ಳೋ. ಅಮ್ಮ, ನೀನ್ ನನ್ ಬಗ್ಗೆ ಏನೋ ತಿಳ್ಕೊಂಡಿದೀಯ. ಕೋಳಿ ಯಾಕೆ ಕಿರ್ಚುತ್ತೆ? ಅದಕ್ಕೆ ಹಸಿವಾಗಿ ನಾವು ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು? ಬೆಳಿಗ್ಗೆ ತಿನ್ಲಿಕ್ಕೆ ಕೈಯಲ್ಲಿ ಸೈಕಲಾಜಿಕಲ್ ಐಡಿಯಾ ಇದೆ. ನಾನ್ ಕಿರ್ಚಿದ್ರೆ ಸತ್ತೋದವ್ರು ಕೂಡ ಎದ್ದು ಕೂತ್ಕೋತಾರೆ. ಆದ್ರೆ ನಂಗೊಂದು ಡಿಮ್ಯಾಂಡ್ ಇದೆ. ನಿನ್ನ ಐಡಿಯಾ ಏನದು? ನನ್ನ ವಾಯ್ಸ್ ಮಾತ್ರ ಸಕ್ಸಸ್ ಆದ್ರೆ ಪ್ರತಿದಿನ ಎಲ್ಲರ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತೀರೋ ನನಗೆ ಅದರಲ್ಲಿ ಒಂದು ಭಾಗವನ್ನು ಕೊಡ್ಬೇಕು, ಓಕೆನಾ? ಅಯ್ಯೋ ಹಾಳಾದವನೇ. ಸರಿ, ನೀನು ನಮ್ನ ಎಬ್ಸಿದ್ರೆ ಇಡ್ಲಿ ದೋಸೆ ಅಂತ ಕೊಡ್ತೀವಿ, ಆದ್ರೆ ಎದ್ದೇಳ್ತೀಯಾ? ನೀವು ಕೊಡ್ತೀರಲ್ವಾ? ನಾಳೆ ಬೆಳಿಗ್ಗೆ 5 ಗಂಟೆಗೆ ಮ್ಯಾಜಿಕ್ ನೋಡಿ. ರಾತ್ರಿ ಬನ್ನು ನಿದ್ರೆ ಮಾಡ್ಲಿಲ್ಲ. ಅವನು ಬುಜ್ಜಿ ಹಾಗೂ ಚಿನ್ನುನ ಮನೆಗೆ ಬರಕ್ ಹೇಳ್ದ. ಲೇ, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂದ್ರೆ ಇವತ್ ರಾತ್ರಿ ನಿದ್ರೆ ಮಾಡ್ಲೇಬಾರ್ದು. ಸೊ ನಾವು ನೈಟ್ ಇಡೀ ವಾಚ್ಮೆನ್ ಕೆಲಸ ಮಾಡೋಣ. ಲೇ, ನಮಗೆ ಆಗಲ್ಲ ಕಣೋ, ನಮ್ಗೆ ನಿದ್ರೆ ಬರುತ್ತೆ. ಇಲ್ಲಿ ನೋಡಿ, ನೀವು ನನಗೆ ಸಹಾಯ ಮಾಡ್ಬೇಕು. ನಾಳೆ ನನಗೆ ಸಿಗುವಂತ ಟಿಫಿನ್ ಅಲ್ಲಿ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಹಾಗಾದ್ರೆ ಓಕೆ, ಸರಿ, ಏನ್ ಮಾಡೋಣ? ಸರಿ, ಯಾವ್ದಾದ್ರೂ ಹಾಡುಗಳು ಸಿಗುತ್ತಾ ಅಂತ ಟ್ರೈ ಮಾಡೋಣ. ನಾಳೆ ಬೆಳಿಗ್ಗೆ ನಾನು ಹಾಡು ಹೇಳ್ಬೇಕಲ್ವಾ? ಆ ದಿನ ರಾತ್ರಿ ಮಕ್ಕಳು ಯಾರು ನಿದ್ರೆ ಮಾಡ್ಲೇ ಇಲ್ಲ. ಅವರು ವಿಡಿಯೋ ಗೇಮ್ಸ್ ಆಡ್ಕೊಂಡು ಪುಸ್ತಕನ ಇಟ್ಕೊಂಡು ಓದ್ಕೊಂಡು ಕೂತ್ಕೊಂಡಿದ್ರು. ಬನ್ನುಗೆ ನಿದ್ರೆ ಬರ್ತಾ ಇದ್ರು ಕೂಡ ತಿಂಡಿ ಮೇಲೆ ಇರುವ ಆಸೆಯಿಂದ ನಿದ್ರೆ ಮಾಡ್ಲಿಲ್ಲ. ಮರುದಿನ ಬೆಳಗ್ಗೆ 5 ಗಂಟೆಗೆ ಮಕ್ಕಳು 3 ಜನ ಊರಿನ ಮಧ್ಯದಲ್ಲಿರುವ ಟ್ಯಾಂಕ್ ಮೇಲೆ ಹತ್ತಿದ್ರು. ಆವಾಗ ಬನ್ನು ಕೈಯಲ್ಲಿ ಒಂದು ಟಿನ್ ಇತ್ತು. ಚಿನ್ನು, ರೆಡಿನಾ? ನನ್ ವಾಯ್ಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಂತ ಹೇಳಿ 1 2 3 ಬನ್ನು ಜೋರಾಗಿ, ಅವನಿಂದ ಎಷ್ಟು ಜೋರಾಗಿ ಕಿಚ್ಚಕ್ಕಾಗುತ್ತೋ ಅಷ್ಟು ಜೋರಾಗಿ ಕಿಚ್ಚಾಡ್ದ. ಇಡ್ಲಿ, ಬಿಸಿ ಬಿಸಿ ಇಡ್ಲಿ ದೋಸೆ, ಬಿಸಿ ಬಿಸಿ ಇಡ್ಲಿ ದೋಸೆ, ಕೊಬ್ಬರಿಕಾಯಿ ಚಟ್ನಿ ಸಾಂಬಾರು, ಬಿಸಿ ಬಿಸಿ ಇಡ್ಲಿ ವಡ, ಬಿಸಿ ಬಿಸಿ ಇಡ್ಲಿ ವಡ, ತೆಂಗಿನಕಾಯಿ ಚಟ್ನಿ, ಬಿಸಿ ಬಿಸಿ ಸಾಂಬಾರ್. ಆ ಧ್ವನಿ ಸಾಧಾರಣವಾಗಿಲ್ಲ. ಅದು ಏನೋ ತರಕಾರಿ ಸಂತೆಯಲ್ಲಿ ತರಕಾರಿ ಮಾರೋ ತರ, ಹೋಟೆಲಲ್ಲಿ ಏನೋ ಆರ್ಡರ್ ತಗೊಳ್ಳೋ ತರ ಇತ್ತು. ಈ ಕಡೆ ಬನ್ನು ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಆ ಕಡೆ ಎಲ್ರೂ ಅವ್ರವ್ರ ಮನೆಯಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ಟುನಿಯ ಮನೆಯಲ್ಲೂ ಕೂಡ ಟುನಿ ಒಳ್ಳೆ ನಿದ್ರೆಯಲ್ಲಿ ಇದ್ಲು. ಬಿಸಿ ಬಿಸಿ ಪೂರಿ, ಆಲೂ ಕುರ್ಮಾ. ಆವಾಗ ಟುನಿಯ ಮೆದ್ಲಿನಲ್ಲಿ ಆಹಾ ಪೂರಿನ ಎಲ್ಲಿ ಅಂತ ಕಣ್ಬಿಟ್ಟು ನೋಡಿದ್ಲು. ಅರೆ, ಯಾರೋ ಬಿಸಿ ಬಿಸಿ ಪೂರಿ ಮಾರಾಟ ಮಾಡ್ತಿದ್ದಾರೆ, ಎದ್ದೇಳ್ಬೇಕು. ಹಾಗಂತ ಎದ್ದು ಹೊರಗಡೆ ಹೋದ್ಲು. ಚಿಚುಕಾಗೆಯ ಮನೆಯಲ್ಲಿ ಮೈಸೂರ್ ಬೋಂಡಾ, ಖಾರದ ಚಟ್ನಿ. ಆವಾಗ ಚಿಚುಕಾಗೆ ನಿದ್ರೆಯಲ್ಲೇ, ಅರೆ, ಮೈಸೂರ್ ಬೋಂಡಾನು ಖಾರ ಚಟ್ನಿಯ? ಚಿನ್ನು, ಪಾತ್ರೆ ತಗೊಳ್ಳೋ. ಚಿಚುನು ಕಣ್ಣೊರೆಸ್ಕೊಂಡು ಹೊರಗಡೆ ಬಂದ್ಲು. ಮಹಿಹದ್ದಿನ ಮನೆಯಲ್ಲಿ ಚಿಕನ್ ಬಿರಿಯಾನಿ, ಲೆಗ್ ಪೀಸು. ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಬಿರಿಯಾನಿನ? ಯಾರೋ ಅದು ಆಫರ್ ಕೊಡೋದು? ಲೂಸಿ, ಬಾ ಹೋಗಿ ನೋಡಿ ಬರೋಣ. ಹೀಗೆ ಊರಲ್ಲಿರುವ ಎಲ್ಲ ಪಕ್ಷಿಗಳು ಬನ್ನು ಹೇಳ್ತಾ ಇರುವ ಒಂದೊಂದು ರೆಸಿಪಿನ ಕೇಳಿ ಅದು ನನಗೋಸ್ಕರನೇ ಅಂತ ಹೇಳಿ ಎಲ್ರೂ ಅವ್ರವ್ರ ಮನೆಯಿಂದ ಹೊರಗಡೆ ಬೇಗನೆ ಬಂದ್ರು. ಎಲ್ರೂ ಊರಿನ ಮಧ್ಯದಲ್ಲಿರುವ ಟ್ಯಾಂಕ್ ಹತ್ರ ಹೋಗಿ ಟ್ಯಾಂಕ್ ಮೇಲೆ ಅವ್ರು ನೋಡಿದಾಗ, ಎಲ್ಲಿ ಇಡ್ಲಿ, ಎಲ್ಲಿ ಪೂರಿ, ಎಲ್ಲಿ? ಇದೆಲ್ಲವನ್ನ ನೋಡ್ತಾ ಇದ್ದ ಮಕ್ಕಳು ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಬನ್ನು ಮೇಲೆಯಿಂದ, ಗುಡ್ ಮಾರ್ನಿಂಗ್ ಪಕ್ಷಿಗಳೇ, ಎಲ್ಲರೂ ಎದ್ರಾ? ಎಲ್ಲರೂ ಬ್ರಷ್ ಮಾಡಿದ್ರಾ? ನೀನ ಕಿರ್ಚಿದ್ದು ಇಡ್ಲಿ ಗಾಡಿ ಬರ್ಲಿಲ್ವಾ? ಇಡ್ಲಿ ಗಾಡಿ ಬಂದಿಲ್ಲ ಆಂಟಿ, ಇದು ನನ್ನ ಫುಡ್ ಅಲಾರಾಮ್. ಕೋಳಿಯಾಗೆ ಕೊಕ್ಕರಕ್ಕೋ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಅದಕ್ಕೆ ಫುಡ್ ಗಾಡಿ ಬಂದ ರೀತಿ ಮಾಡ್ದೆ. ನನ್ ಸೈಕಾಲಜಿ ಹೇಗೆ ವರ್ಕ್ ಮಾಡ್ತು ಅಂತ. ಎಲ್ಲರೂ 5 ಗಂಟೆ 5 ನಿಮಿಷಕ್ಕೆ ಗ್ರೌಂಡ್ ಅಲ್ಲಿ ಇದ್ದೀರಾ. ನೀನು ನಿನ್ನ ಪೂರಿ ಗಾಡಿನು ನಮ್ಮ ಹಸಿವನ್ನ ಕ್ಯಾಚ್ ಮಾಡ್ಕೊಂಡ ನೀನು ನಿನ್ನ. ಮಹಿಹದ್ದು ನಗುತ್ತಾ, ಬನ್ನು ಪ್ಲಾನು ಹೇಗಿದ್ರು ಸಕ್ಸಸ್ ಆಗಿದೆ. ಆ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರೂ ಹಸಿವಲ್ಲೇ ಹೊರಗ್ ಬಂದ್ಬಿಟ್ಟಿದೀವಿ. ಯು ಆರ್ ಗ್ರೇಟ್. ಥ್ಯಾಂಕ್ ಯು ಅಜ್ಜಿ. ಆದ್ರೂ ನನ್ನ ಡೀಲ್ ಎಲ್ಲರಿಗೂ ನೆನ್ಪಿದೆ ಅಲ್ಲ, ಇಡ್ಲಿ ದೋಸೆ ವಡ ಎಲ್ಲ ನನ್ ಮನೆಗ್ ಬರ್ಬೇಕು. ಸರಿ ಸರಿ, ನಮ್ನ ಎಬ್ಸಿದ್ಯಲ್ವಾ, ಖಂಡಿತ ಕೊಡ್ತೀವಿ. ಎಲ್ಲರೂ ಅವ್ರವ್ರ ಕೆಲ್ಸ ನೋಡ್ಕೊಂಡು ಹೊರಟೋಗಿ. ಆ ದಿನ ಬನ್ನುವಿನ ಮನೆಯ ಮುಂದ್ಗಡೆ ಎಲ್ರು ಕ್ಯೂ ಆಗಿ ನಿಂತ್ಕೊಂಡಿದ್ರು. ತುನಿ ಇಡ್ಲಿ ತಗೊಂಡ್ ಬಂದಿದ್ಲು, ಚಿಚು ವಡೆ ತಗೊಂಡ್ ಬಂದಿದ್ಲು, ಲೂಸಿ ಚಪಾತಿ ತಗೊಂಡ್ ಬಂದಿದ್ಲು. ಅದೆಲ್ಲವನ್ನ ಮಕ್ಕಳು 3 ಜನ ಕೂತ್ಕೊಂಡು ತಿಂತಾ ಇದ್ರು. ನಿನ್ನ ಫ್ರೀ ಐಡಿಯಾದಿಂದ ನಮಗೆ ಫ್ರೀ ಆಗಿ ಫುಡ್ ಸಿಕ್ತು. ನಾಳೆ ಹೇಗೆ ಕಿರ್ಚ್ತೀಯಾ? ಮತ್ತೆ ಇದೇನಾ? ನಾಳೆ ಪಿಜ್ಜಾ, ಬರ್ಗರ್, ನೂಡಲ್ಸ್ ಅಂತ ಕಿರ್ಚ್ತೀನಿ. ಅವಾಗ ನಮಗೂ ಫುಡ್ ಹಾಗೇನೆ ಬರುತ್ತೆ. ಅದನ್ನು ಕೇಳಿ ಚೋಟುಗಿಳಿ, ಊರಿನ ಜನ ಎಲ್ಲ ಇವನಿಗೆ ಅಡಿಗೆ ಮಾಡಿ ಕೊಡಕ್ಕೆ ಸರಿಯಾಗುತ್ತೆ.
ಹಾಗೆ ಆ ದಿನದಿಂದ ಅಧಿಕಾರಪೂರ್ವವಾಗಿ ಬನ್ನುನೇ ಆ ಊರಿನ ಗಿಳಿ ಅಲಾರಂ ಆದ. ಹುಂಜ ರಂಗನಿಗೆ ಗಂಟ್ಲು ಸರಿಯಾದ್ರೂ ಕೂಡ ಎಲ್ರೂ ಆಸೆ ಪಟ್ಟಿದ್ದು ಬನ್ನು ಅಲಾರಮೇ. ಆದ್ರಿಂದ ಬನ್ನುನೇ ಅಫಿಷಿಯಲ್ ಅಲಾರಂ ಆಗಿ ಇದ್ದ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ನಿದ್ರೆಯಲ್ಲಿರುವ ಎಲ್ಲರನ್ನ ಎಬ್ಸಕ್ಕೆ ಅವರ ಬಲಹೀನನ ತಿಳ್ಕೊಂಡ್ರೆ ಸಾಕು. ವರ್ಕಲ್ಲಿ ಸ್ಮಾರ್ಟ್ ವರ್ಕ್ ತುಂಬಾನೇ ಮುಖ್ಯ.